ದಲಿತ ಬಂಡಾಯ ಸಾಹಿತ್ಯ ಚಳುವಳಿಗೆ ಮೂಲ ನೆಲೆ ರಾಯಚೂರು ಜಿಲ್ಲೆಯಾಗಿದ್ದು ಚನ್ನಣ್ಣ ವಾಲಿಕರ್, ಜಂಬಣ್ಣ, ಅಮರಚಿಂತ, ಬೋಡೆ ಬಂಡಪ್ಪ ಅವರ ಕೊಡುಗೆ ಅಪಾರವಾದದ್ದು ಎಂದು ಸಿಂಧನೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಉಪನ್ಯಾಸಕ ರಾಮಣ್ಣ ಬೇರ್ಗಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಲಿಂಗಸ್ಕೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗ ಮತ್ತು ಐಕ್ಯೂಎಸಿ ಸಹಯೋಗದಲ್ಲಿ ನಡೆದ ದಲಿತ ಬಂಡಾಯ ಸಾಹಿತ್ಯ ಚಳುವಳಿ ಅರ್ಧ ಶತಮಾನದ ನಡೆಗೆ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ದಲಿತ ಬಂಡಾಯ ಸಾಹಿತ್ಯದ ಮೂಲ ಬೇರೆ ಬೇರೆಯಾದರೂ ತಳಹದಿ ಮಾತ್ರ ಒಂದೇ ಆಗಿದೆ. ದಲಿತ ಬಂಡಾಯ ಸಾಹಿತ್ಯ ಹುಟ್ಟಿಗೆ ಬೂಸಾ ಪ್ರಕರಣ ಮುಖ್ಯ ಕಾರಣವಾದರೂ ಪ್ರಪಂಚದ ಸಾಹಿತ್ಯವು ಪ್ರೇರಣೆಯಾಗಿದೆ. ರಾಯಚೂರು ನೆಲವೇ ಬಂಡಾಯದ ಸಾಹಿತ್ಯಕ್ಕೆ ಬೇರು. ಕರ್ನಾಟಕ ಸಂದರ್ಭದಲ್ಲಿ ಬಂಡಾಯ ಸಾಹಿತ್ಯ ಹಲವು ಸಂವೇದನೆಗಳಿಂದ ಬೆಳೆದು ಬಂದಿತು. ಮಹಿಳಾ ಸಂವೇದನೆ, ಮುಸ್ಲಿಂ ಸಂವೇದನೆ ಹೀಗೆ ಹಲವು ಪಂಥಗಳಲ್ಲಿ ಬೆಳೆದು ಸಾಮಾಜಿಕ ಪರಿವರ್ತನೆಗೆ ಹೊಸ ಆಯಾಮ ಒದಗಿಸಿತು. ಶರಣರ ಚಳುವಳಿಯ ನಂತರ ಬಹುದೊಡ್ಡ ಸಾಮಾಜಿಕ ಚಳುವಳಿಯಾಗಿ ರೂಪುಗೊಂಡದ್ದು ಬಂಡಾಯ ಸಾಹಿತ್ಯ ಸಂಘಟನೆ ಒಂದು ಮನೋಧರ್ಮವಾಗಿ ಬೆಳೆದು ಬಂದಿತೆಂದು ಹೇಳಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರಾಂಶುಪಾಲ ಡಾಕ್ಟರ್ ವೆಂಕಟನಾರಾಯಣ ಹಾಗೂ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಸರಿತಾ ಇಂಚೂರು, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ವಿಭಾಗದ ಮುಖ್ಯಸ್ಥ ಆಂಜನೇಯ ರಾಮತ್ನಾಳ್, ಡಾಕ್ಟರ್ ಮಹದೇವಪ್ಪ ನಾಗರಾಳ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥ ಮಹೇಶ್ ಕುಮಾರ್, ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸಂಗನಗೌಡ ಶಿವನಗೌಡ, ಗಣಕಯಂತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸೈಯದ್ ಆರಿಫ್ ಉಲ್ಲಾ, ಉಪನ್ಯಾಸಕರಾದ ಮೌನೇಶ್ ಗೌಡ, ಚಾಂದ್ ಪಾಷಾ, ವಿದ್ಯಾರ್ಥಿಗಳಾದ ಉಮಾ ಜಯಶ್ರೀ, ಪ್ರವೀಣ್ ಪ್ರಭಾವತಿ ಇತರರು ಇದ್ದರು.